ಮೈಸೂರು ಕೊಡಗು ಲೋಕಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಕ್ತಿ ಪ್ರದರ್ಶನವಾಗ್ತಾ ಇದೆ. ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಕೈ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರ ಸಿದ್ದರಾಮಯ್ಯ ಮಹದೇವಪ್ಪ ಮತ ಬೇಟೆಗಿಳಿದಿದ್ದಾರೆ. ಪ್ರತಾಪ್ ಸಿಂಹ ಕೆಲಸ ಮಾಡಿದ್ರೆ ಬೇರೆಯವರಿಗೆ ಟಿಕೆಟ್ ಕೊಡ್ತಾ ಇದ್ರಾ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗಿದೆ. ಪ್ರತಾಪ್ ಸಿಂಹ ಹಾಗೂ ಬಿಜೆಪಿಯವರ ಸಾಧನೆ ಶೂನ್ಯ. ನರೇಂದ್ರ ಮೋದಿ ಸಾಧನೆಗಳನ್ನ ಅವಲೋಕನ ಮಾಡಬೇಕು. ಪ್ರತಿಯೊಬ್ಬರ ಬ್ಯಾಂಕ್ ಖಾತೆಗೆ 15 ಲಕ್ಷ ಹಣ ಹಾಕ್ತೀವಿ ಅಂತ ಅಂದಿದ್ರು. ಅದು ಶುದ್ಧ ಸುಳ್ಳು. 15 ಪೈಸೆನೂ ನರೇಂದ್ರ ಮೋದಿ ಹಾಕಿಲ್ಲ. ನಾಳೆ ಮೈಸೂರಿಗೆ ಯಾವ ಮುಖ ಇಟ್ಕೊಂಡು ಬಂದು ಮತ ಕೇಳ್ತಾರೆ? ಮೋದಿ ಹಾಗೂ ಪ್ರತಾಪ್ ಸಿಂಹ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ವಾಗ್ದಾಳಿಯನ್ನ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಮೈಸೂರು ಬಂದಾಗ ನೀವು ಈ ಪ್ರಶ್ನೆಯನ್ನು ಕೇಳಬೇಕು. ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಮೈಸೂರು ಸಿಟಿ? ಏನ್ ಪ್ಯಾರಿಸ್ ಮಾಡೋದು? ಇವತ್ತಿನವರೆಗೆ 10 ವರ್ಷದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕೆಲಸ ಮಾಡದೆ ಇವರು ಪ್ಯಾರಿಸ್ ಮಾಡ್ತಾರೆ. ಏನಾದ್ರು ಮಾಡಿರ್ಬೇಕಲ್ಲ. ಇವತ್ತಿನವರೆಗೆ ಒಂದೇ ಒಂದು ಕೆಲಸ ಮೈಸೂರಿಗೆ, ಇದು ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಮಾಡಿರೋದು. ಈ ಬೆಂಗಳೂರು ಮೈಸೂರು ರೋಡ್ ಇದೆಯಲ್ಲ, ಇದು ನಾವು ಮಾಡಿಸಿದ್ದು. ಮಾದೇವಪ್ಪ ಇಲ್ಲೇ ಇದ್ದಾರೆ. ಮಾದೇವಪ್ಪ PWD ಮಿನಿಸ್ಟರ್ ಇದ್ದಾಗ ಅದಕ್ಕೆ ಮಂಜೂರಾತಿಯನ್ನು ಕೊಡಿಸಿದ್ದು ನಾವು, ನರೇಂದ್ರ ಮೋದಿ ಅವರಲ್ಲ. ಆಸ್ಕರ್ ಫರ್ನಾಂಡಿಸ್ ಅವರು ರೋಡ್ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇರುವಾಗ ಅವರು ಅಪ್ರೂವ್ ಮಾಡಿದ್ದು. ಇದನ್ನ ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಸ್ವಾಮಿ ನರೇಂದ್ರ ಮೋದಿಜಿ, ನಾವು ಒಂದು ವರ್ಷಕ್ಕೆ 1,40,000 ಕೋಟಿಗೂ ಹೆಚ್ಚು ಹಣವನ್ನು ತೆರಿಗೆ ರೂಪದಲ್ಲಿ ಕೊಡ್ತಾ ಇದ್ದೀವಿ. ಎಷ್ಟು? 4,43,000 ಕೋಟಿ. ಅದರಲ್ಲಿ ಎಷ್ಟು ಕೋಟಿ ಕೊಟ್ಟಿದ್ದೀರಿ? ರಸ್ತೆ ಅಭಿವೃದ್ಧಿಗೆ, ರೈಲ್ವೆ ಅಭಿವೃದ್ಧಿಗೆ. ರೈಲ್ವೆ ಈ ಟೋಲ್ ಕಲೆಕ್ಟ್ ಮಾಡ್ತಾರಲ್ಲ, ಆ ದುಡ್ಡೆಲ್ಲ ನಮಗ್ ಕೊಡ್ತಾರ? ರೈಲ್ವೆ ಟಿಕೆಟ್ನದೆಲ್ಲ ದುಡ್ಡು ನಮಗ್ ಕೊಡ್ತಾರ? ನಮ್ಗೇನ್ ಕೊಡಲ್ಲ, ಅವರೇ ತಗೊಳ್ತಾರೆ. ರಸ್ತೆ ಮಾಡ್ಬಿಟ್ಟು ಟೋಲ್ ಕಲೆಕ್ಟ್ ಮಾಡ್ಕೊತಾರೆ, ರೈಲ್ವೆ ಮಾಡ್ಬಿಟ್ಟು ರೈಲ್ವೆ ಟಿಕೆಟ್ ತಗೋತಾರೆ. ಆದರೂ ಕೂಡ ರೈಲ್ವೆ ಯೋಜನೆಗಳಿಗೆ ಜಮೀನು ನಾವು ಕೊಡೋದು. ಅದ್ರ ಜೊತೆಗೆ ಆ ಯೋಜನೆ ವೆಚ್ಚ ಇದೆಯಲ್ಲ, ಅದರ ಅರ್ಧದಷ್ಟು ನಾವು ಕೊಡ್ತೀವಿ. ನಮ್ಮ ಹೆಸರೇ ಇಲ್ಲ. ಕೇಂದ್ರ ಪುರಸ್ಕೃತ ಯೋಜನೆಗಳು, ಅದು ಶೇರಿಂಗ್ ಪ್ಯಾಟರ್ನ್ ಅಲ್ಲಿ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಯಾವ ದುಡ್ಡಿಂದ ಕೊಡ್ತಾರೆ ಅವರು? ಈ 4,30,000 ಕೋಟಿ ನಮ್ಮಿಂದ ಕಲೆಕ್ಟ್ ಮಾಡಿದಾರಲ್ಲ, ಆ ದುಡ್ಡಿನಿಂದ ಕೊಡೋದು. ಇದನ್ನ ನೀವು ತಿಳ್ಕೋಬೇಕಾಗ್ತದೆ. ಬರಗಾಲಕ್ಕೆ ಕೊಡಬೇಕಾದ್ರೆ ಅದೇ ದುಡ್ಡು, ಬೇರೆ ಪ್ರವಾಹಕ್ಕೆ ಕೊಡಬೇಕಾದ್ರೂ ಅದೇ ದುಡ್ಡು. ಇವತ್ತು ಬರಗಾಲಕ್ಕೆ ₹1 ಕೊಡಲಿಲ್ಲ. ಈ ಪ್ರಶ್ನೆ ಕೇಳಬೇಕಾ ಬೇಡ ನರೇಂದ್ರ ಮೋದಿ ಅವರಿಗೆ? ಐ ಡೋಂಟ್ ನೋ. ಪ್ರಧಾನಮಂತ್ರಿಗಳು ಬಂದು ಇಲ್ಲಿ ಯಾವ ಮುಖ ಎತ್ಕೊಂಡು ವೋಟ್ ಕೇಳ್ತಾರೆ ಅಂತ ಗೊತ್ತಾಗಲ್ಲ ನನಗೆ. ಇವರು ನರೇಂದ್ರ ಮೋದಿ ಅವರು ಮೈಸೂರು ಬಂದಾಗ ನೀವು ಈ ಪ್ರಶ್ನೆಯನ್ನು ಕೇಳಬೇಕು. ವಾಟ್ ಇಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ಮೈಸೂರು ಸಿಟಿ? ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು, ಸಂವಿಧಾನ ಬಂದು, ಇಡೀ ದೇಶದ ಅಭಿವೃದ್ಧಿಯನ್ನ ಸಂವಿಧಾನದ ಆಶಯ, ಪ್ರಜಾಸತ್ತಾತ್ಮಕ ನಡವಳಿಕೆಗಳ ಮೂಲಕ ದೇಶದ ಸಮಗ್ರ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು 65 ವರ್ಷಗಳಲ್ಲಿ ಮುಂದುವರಿಸಿದ್ದೇವೆ. ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಬಗ್ಗೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಮಾತಾಡಿದರೆ, 1983ನೇ ಇಸ್ವಿನಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಆಯ್ಕೆಯಾದಂಥ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರು 45 ವರ್ಷಗಳ ಹೆಚ್ಚು ಸುದೀರ್ಘವಾದಂಥ ರಾಜಕೀಯ ಜೀವನದಲ್ಲಿ
ನಾಲ್ವಡಿ ಕೃಷ್ಣರಾಜರ ಒಡೆಯರ ನಂತರದ ಅಭಿವೃದ್ಧಿಯ ಎಲ್ಲ ಮಜಲುಗಳನ್ನು ತನ್ನ ಆಡಳಿತದಲ್ಲಿ ಮಾಡಿ ತೋರಿಸಿದ್ದಾರೆ. ಬಂಧುಗಳೇ, ವರ್ಣಾ ಕೆನಾಲ್ ಮಾಡಬೇಕು ಅಂತ ಹೇಳಿ ದೇವರಾಜ ಅರಸವರು ತೀರ್ಮಾನ ಮಾಡಿದ್ರು. ಅದನ್ನ ಸ್ವತಃ ಕಾವೇರಿ ನದಿಯ ಡ್ಯಾಮ್ ಹತ್ರ ಕೂತು ಆಕ್ವಿಡೆಕ್ಟ್ ಮಾಡೋದಕ್ಕೆ ಹಣಕಾಸಿನ ಸಚಿವರಾಗಿ ಸಿದ್ದರಾಮಯ್ಯನವರು ಡ್ಯಾಮ್ ಅಲ್ಲಿ ಕೂತು ಆ ಒಂದು ಆಕ್ವಿಡೆಕ್ಟ್ ಅನ್ನು ಕಟ್ಟತಕ್ಕಂಥ ಕೆಲಸಕ್ಕೆ ಚಾಲನೆ ನೀಡಿ ಉರುಳಿ ರಾಗಿ ಬೆಳೀತಕ್ಕಂಥ ಸುಮಾರು 80,000 ಎಕರೆಗೆ ಮೈಸೂರು, ಟಿ ನರಸೀಪುರ, ನಂಜನಗೂಡು, ಎಚ್ ಡಿ ಕೋಟೆ ಈ ತಾಲೂಕಿನ 80,000 ಎಕರೆ ಜಮೀನಿಗೆ ನೀರಾವರಿ ಸೌಲಭ್ಯಗಳನ್ನು ಕೊಟ್ಟು ಇತಿಹಾಸವನ್ನು ನೀಡಿ ಕಲ್ಲು ಮಣ್ಣಿನಿಂದ ಕೂಡಿದಂತ ಭೂಮಿಯನ್ನ ಹಸಿರು ಭೂಮಿಯನ್ನಾಗಿ ಪರಿವರ್ತನೆ ಮಾಡಿದ್ದು ಇತಿಹಾಸದ ಪುಟಗಳಲ್ಲಿ ಸೇರೋಗಿರ್ತಕ್ಕಂಥದ್ದು. ತಾವೆಲ್ಲ ಕಣ್ಣಾರೆ ನೋಡಬಹುದು. ಇದನ್ನ ದಾಖಲೆಗಳ ಸಹಿತ ಯಾರ ಜೊತೆನಾದ್ರೂ ಸಂವಾದ ಮಾಡಬಹುದು, ರಾಜಕೀಯ ಚರ್ಚೆಗೆ ಬರಬಹುದು. ಮೈಸೂರು ನರಸಿಂಹರಾಜ ಗಾಂಧಿನಗರ